ಹಾಯ್ ಹಲೋ ಅಸ್ಲಾಂ ವಲೈಕುಮ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಬಾಬ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ನಾನಿಲ್ಲಿ ಮೊದಲಿಗೆ ಕಬಾಬ್ ಪೌಡ್ರ್ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಂಡೆ. ನಂತರ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ. ನಂತರ ಚಂದ ತೊಳೆದಿರೋ ಚಿಕನ್ ಪೀಸಸನ್ನು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ, ಲೆಮನ್ ಜ್ಯೂಸು. ಚಂದ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ನಾನಿಲ್ಲಿ ಕಲರ್ ಯೂಸ್ ಮಾಡಲಿಲ್ಲ, ನಿಮಗೆ ಬೇಕಿದ್ದರೆ ಮಾಡಿ. ಚಂದ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟುಬಿಡಿ ಹಾಫ್ ಆನ್ ಅವರ್. ಫ್ರಿಜ್ ಇಲ್ಲದಿದ್ದರೆ ಪರವಾಗಿಲ್ಲ, ಹೊರಗೆ ಇಡ್ಬೋದು. ಇವಾಗ ನಾನಿಲ್ಲೊಂದು ಕುಕ್ಕರ್ ತೆಗೆದಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಗೀ ಹಾಕ್ತಿದ್ದೇನೆ. ಇವಾಗ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನಿವಾಗ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೇನೆ. ಚಕ್ಕೆ ಲವಂಗ ಅಂಥದ್ದು. ಅದು ಸ್ವಲ್ಪ ಫ್ರೈ ಆಗಲಿ. ನಂತರ ಒಂದು ಮೀಡಿಯಮ್ ಸೈಜಿದೊಂದು ಈರುಳ್ಳಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಿ ಅದನ್ನು ಸಹ ಚೆಂದ ಫ್ರೈ ಮಾಡಿ. ನಂತರ ಇಲ್ಲಿ ನಾನು ಬಿರಿಯಾನಿ ಎಲೆ ಅಂತ ಬರ್ತದಲ್ಲ, ಅದನ್ನು ಹಾಕ್ತಾಯಿದ್ದೇನೆ. ಅದು ಸ್ವಲ್ಪ ಪರಿಮಳಕ್ಕೋಸ್ಕರ ಹಾಕೋದಷ್ಟೇ. ಇವಾಗ ನಾನು ಈ ಬೌಲಲ್ಲಿ ನೀರು ಹಾಕ್ತಿದ್ದೇನೆ. ಈ ಬೌಲಲ್ಲಿ ನಾನು 1 ಬೌಲ್ ರೈಸ್ ತೆಗೆದಿದ್ದೆ, 2 ಬೌಲ್ ನೀರು ಹಾಕ್ತಾಯಿದ್ದೇನೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ. ಅದರ ಸೀಡ್ಸ್ ಇರ್ತದಲ್ಲ, ಅದನ್ನು ತೆಗೆದು ಹಾಕ್ಕೊಳ್ಳಿ, ಇಲ್ಲಾಂದರೆ ಕಹಿ ಆಗ್ತದೆ. ನಂತರ ಇಲ್ಲಿ 1 ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೇನೆ. ಇದು ಕಟ್ ಮಾಡಬೇಕಂತ ಏನಿಲ್ಲ, ಇಡೀ ಹಾಕ್ಕೊಳ್ಳಿ. ನಂತರ ಇವಾಗ ಇಲ್ಲಿ ಅಕ್ಕಿ ಹಾಕ್ತಾಯಿದ್ದೇನೆ, ರೈಸ್. ನಾನಿಲ್ಲಿ ಸೋನಾ ಮಸೂರಿ ತೆಗೆದಿದ್ದೇನೆ. ನಿಮಗೆ ಯಾವ ರೈಸ್ ಬೇಕು ಆ ರೈಸ್ ತೆಗೆದುಕೊಳ್ಬೋದು. ಬುಲೆಟ್ ರೈಸ, ಇಲ್ಲದಿದ್ದರೆ ಟೈಗರ್ ರೈಸ್, ಅದು ಯಾವುದು ನೀವು ಯಾವುದು ಯೂಸ್ ಮಾಡ್ತೀರಿ ಅದನ್ನು ಯೂಸ್ ಮಾಡಿ. ನಂತರ ಮುಚ್ಚಿ ನಾನು 2 ವಿಸಿಲ್ ಕೂಗಿಸ್ತೇನೆ. ಇವಾಗ ಇಲ್ಲಿ ನಾನು ಒಂದು ಪ್ಯಾನ್ ತೆಗೆದಿದ್ದೇನೆ. ಇದಕ್ಕೆ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದು ಚೆಂದ ಫ್ರೈ ಆಗ್ತಿದ್ದಾಗೆ 1-2 ನೀರುಳ್ಳಿ, ಮತ್ತು 2 ಟೊಮೆಟೊ, ಮತ್ತು 2 ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಳ್ಳಿ. ನಿಮಗೇನಾದರೂ ಮಸಾಲೆ ಜಾಸ್ತಿ ಬೇಕು ಅಂದರೆ ಇದನ್ನು ಜಾಸ್ತಿ ಮಾಡ್ಬೋದು. ನೀರುಳ್ಳಿ ಟೊಮೆಟೊದ ಜಾಸ್ತಿ ಹಾಕಿದರೆ ಮಸಾಲೆ ಜಾಸ್ತಿ ಆಗ್ತದೆ. ನನಗೆ ಇಲ್ಲಿಷ್ಟು ಸಾಕು ಅಂತ. ನಂತರ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ. ಚೆಂದ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಮೆತ್ತಗಾಗಬೇಕು. ಚೆಂದ ಮೆತ್ತಗಾದ ನಂತರ ಅದು ಮುಚ್ಚಳದಿಂದ ಮುಚ್ಚಿಬಿಡಿ. ಆವಾಗ ಸ್ವಲ್ಪ ಮೆತ್ತಗಾಗ್ತದೆ ಅದು. ಇವಾಗ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೇನೆ. ಅದನ್ನು ಸಹ ಫ್ರೈ ಮಾಡಿ. ಈಗ ನೋಡ್ತಾ ಇರ್ಬೋದು ನೀವು, ಮೆತ್ತಗಾಗಿದೆ. ಇದು ಚೆಂದ ಮೆತ್ತಗ ಬೆಂದಿದೆ ಚೆಂದ. ಇವಾಗ ಇಲ್ಲಿ ಸ್ಪೈಸಸ್ ಪೌಡ್ರನ್ನು ಹಾಕ್ತಾಯಿದ್ದೇನೆ. ನಾನಿಲ್ಲಿ ಗರಂ ಮಸಾಲೆ ಪೌಡ್ರ್ ಮತ್ತು ಚಿಕನ್ ಬಿರಿಯಾನಿ ಪೌಡ್ರ್ ತೆಗೆದಿದ್ದೇನೆ. 2 ಯೂಸ್ ಮಾಡ್ತಿದ್ದೇನೆ. ನೀವು ಯಾವ ಪೌಡ್ರ್ ತೆಗಿತೀರಿ ಅದನ್ನು ಯೂಸ್ ಮಾಡ್ಬೋದು. ಇವಾಗ ಚೆಂದ ಒಮ್ಮೆ ಅದನ್ನು ಚೆಂದ ಫ್ರೈ ಮಾಡಿ. ನಂತರ ನಾನಿಲ್ಲಿ ಒಂದು ಸೈಡಲ್ಲಿ ಆಯಿಲ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಈ ಕಬಾಬ್ ಪೀಸನ್ನು ಹಾಕ್ತಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದು ಸ್ವಲ್ಪ ಗ್ರೇವಿ ಆಗಲಿಕ್ಕೆ ಅಷ್ಟೇ.
ಸ್ವಲ್ಪ ಜಾಸ್ತಿ ಏನು ಬೇಡ. ನಾವು ಗ್ರೈಂಡ್ ಮಾಡ್ಕೊಂಡಿರ್ತೇವಲ್ಲ ರೆಡ್ ಚಿಲ್ಲಿ, ಅದನ್ನು ಹಾಕ್ಕೊಳ್ಳಿ. 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಪೌಡರಲ್ಲ, ನಾವು ಗ್ರೈಂಡ್ ಮಾಡಿರ್ತೇವೆ ಚಿಕನ್ ಕರಿಗೆಲ್ಲ ಕರಿ ಮಾಡುವಾಗ ಆ ಥರದ್ದು. ಅದನ್ನು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚಿಕನ್ ಪೀಸ್, ಕಬಾಬ್ ಪೀಸನ್ನು ಇದಕ್ಕೆ ಹಾಕ್ಕೊಳ್ಳಿ. ಇದು ಹಾಕಿ ಚೆಂದ ಇದು ಮಾಡಿ, ಚೆಂದ ಅದಕ್ಕೆ ಈ ಗ್ರೇವಿ ಅದಕ್ಕೆ ಇಟ್ಕೊಳ್ಬೇಕು. ಆ ಥರ ಇದು ಮಾಡಿ. ನಂತರ ಕೊರಿಯಾಂಡರ್ ಲೀವ್ಸ್ ಮತ್ತು ಮಿಂಟ್ ಲೀವ್ಸ್ ಹಾಕ್ಕೊಂಡೆ ನಾನಿಲ್ಲಿ. ಇವಾಗ ರೈಸ್ ಬೆಂದಿದೆ. ಅದನ್ನು ಈ ಮಸಾಲೆಗೆ ಹಾಕ್ಕೊಳ್ಳಿ. ಮಸಾಲೆಗೆ ಹಾಕುವಾಗ ಮಸಾಲೆಯನ್ನು ಸ್ವಲ್ಪ ತೆಗೆದಿಟ್ಕೊಳ್ಬೇಕು. ನಂತರ ಆ ರೈಸನ್ನು ಅದಕ್ಕೆ ಹಾಕ್ಕೊಳ್ಳಿ. ಒಂದು ಅರ್ಧ ರೈಸ್ ಹಾಕ್ಕೊಳ್ಳಿ. ಇನ್ನು ಅರ್ಧ ಅದರ ಮಿಡ್ಲಲ್ಲಿ ನಾವು ಮಸಾಲೆ ತೆಗೆದಿಟ್ಟಿರ್ತೇವಲ್ಲ ಅದನ್ನು ಹಾಕ್ಕೊಂಡು ನಂತರ ಮೇಲೆ ಪುನಃ ರೈಸ್ ಹಾಕ್ಕೊಳ್ಳಿ. ನೋಡಿ, ನಾನೀಗ ಇಲ್ಲಿ ಮಸಾಲೆ ತೆಗೆದಿಟ್ಟದನ್ನು ಹಾಕ್ತಾಯಿದ್ದೇನೆ ಮಿಡ್ಲಿಗೆ. ನಂತರ ಇದರ ಮೇಲೆ ಪುನಃ ರೈಸ್ ಹಾಕಬೇಕು. ತಲೆ ಕೂತು ಇಬ್ಬರು ತಲೆ ಕೂತು. ಇವಾಗ ರೆಡಿ ಆಯಿತು ನಮ್ಮದು ಚಿಕನ್ ಕಬಾಬ್ ಬಿರಿಯಾನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದಾಗಿದೆ ಅಂತ. ಒಮ್ಮೆ ನೀವು ಸಹ ಟ್ರೈ ಮಾಡಿ. ಈ ಥರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ.